ನೋಡ್ತಾರೆ ಅದನ್ನ ಅಲ್ವಾ. ಬಿಗ್ ಬಾಸ್ ವೀಕ್ಷಕರಿಗೆ ಇನ್ನೂ 2 ದಿನ ಟೆನ್ಷನ್ ಇಲ್ಲ. ಪೆಂಡಿಂಗ್ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತಾರೆ. 2 ದಿನಕ್ಕಾಗುವಷ್ಟು ಶೂಟಿಂಗ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ರೆಕಾರ್ಡ್ ಆಗಿರೋ ಫುಟೇಜ್ ಸಮೇತ ಬಿಗ್ ಬಾಸ್ ಟೀಮ್ ಈಗ ಹೊರಗೆ ಬರ್ತಾ ಇದೆ. ಆ ಫುಟೇಜನ್ನೇ 2 ದಿನದ ಮಟ್ಟಿಗೆ ಆನ್ ಏರ್ ಮಾಡ್ತಾರೆ. ಅಂದರೆ ಒಟ್ಟು ಹಾಕ್ತಾರೆ. ನಿಮಗೇನು 9:30 10 ಬಿಗ್ ಬಾಸ್ ನೋಡ್ಬೋದು ನೀವು. ಇನ್ನೆರಡು ದಿನ ಆದಮೇಲೆ 9ನೇ ತಾರೀಕು ಏನಾಗುತ್ತೆ, ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಒಂದು ವೇಳೆ ಹೈಕೋರ್ಟ್ನಲ್ಲಿ ಜಾಲಿವುಡ್ಗೆ ಸೋಲಿದ್ರೆ ಬಿಗ್ ಬಾಸ್ಗೆ ದೊಡ್ಡ ಶಾಕ್ ಇದು. ಅವತ್ತಿಂದ ಯಾವುದೇ ಫ್ರೆಶ್ ಎಪಿಸೋಡ್ ಕೂಡ ವೀಕ್ಷಕರಿಗೆ ಸಿಗಲ್ಲ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನನ್ನ ಕಲೀಗ ಲಕ್ಷ್ಮೀನಾರಾಯಣ್ ನೀಡ್ತಾರೆ. ಲಕ್ಷ್ಮೀನಾರಾಯಣ್, ಎಸ್, ನೀವು ಆಲ್ರೆಡಿ ಹೇಳ್ತಾ ಇದ್ರಿ ಹೈಲಿ ಇಂಪಾಸಿಬಲ್, ಈಗ ಅವ್ರು ಮುಂದಿರುವಂತಹ ಅವಕಾಶಗಳು ಕೂಡ ತೀರಾ ಕಡಿಮೆ ಅಂತ. ಆ್ಯಂಡ್ 2 ಡೇಸಿಗೂ ಏನು ವೀಕ್ಷಕರಿಗೆ ಏನು ಮೋಸ ಇಲ್ಲ. 2 ದಿನ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಬಟ್ ಆ 2 ದಿನ ಇವ್ರನ್ನ ಎಲ್ಲೋಗಿ ತಗೊಂಡೋಗಿಡ್ತಾರೆ ಅನ್ನೋದೇ ಮ್ಯಾಟರ್ ಅಲ್ವಾ ವಿದ್ಯಾ? ನಾವು ಈಗಷ್ಟೇ ಆರ್ಯವರ್ಧನ್ ಗುರೂಜಿ ಅವರು ಹೇಳ್ತಾ ಇದ್ದಂಥ ಮಾತುಗಳನ್ನು ಕೇಳಿಸ್ಕೊಂಡ್ವಿ. ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲಾಂಚ್ ಮಾಡಿರ್ತಕ್ಕಂಥ ಡೇಟ್ ಸರಿ ಇಲ್ಲ, ಒಳ್ಳೆ ಟೈಮಲ್ಲಿ ಅದನ್ನು ಲಾಂಚ್ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಆರ್ಯವರ್ಧನ್ ಗುರೂಜಿ ಅವರು ಹೇಳ್ತಿದ್ರು. ಅದನ್ನು ಎಷ್ಟು ಜನ ನಂಬ್ತಾರೋ ಅಥವಾ ನಂಬಲ್ವೋ ಅದು ಸೆಕೆಂಡ್ರಿ. ಆದರೆ ನಾವು ಬಿಗ್ ಬಾಸ್ ಸೀಸನ್ 12ರ ಮುಂದಿನ ಭವಿಷ್ಯದ ಬಗ್ಗೆ, ಸಾಧ್ಯತೆಗಳ ಬಗ್ಗೆ ಮಾತನಾಡೋದಾದರೆ, ಬಂದಾಗುತ್ತಾ, ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊತಾರ ಅಂತ ನೋಡೋದಾದರೆ, ನಾನು ಆಗಲೇ ಹೇಳ್ದಂತೆ 2 ದಿನಗಳ ಮಟ್ಟಿಗೆ ಫುಟೇಜ್ಗಂತೂ ತೊಂದರೆ ಇಲ್ಲ ಸೊ ಆನ್ ಏರ್ ಆಗೋದಕ್ಕೆ. ಅದಾದ ನಂತರ ಅಂದರೆ ಅಕ್ಟೋಬರ್ 9ನೇ ತಾರೀಕು ಕೋರ್ಟ್ ಹಿಯರಿಂಗ್ ಇರೋದ್ರಿಂದ ಕೋರ್ಟಲ್ಲಿ ಏನಾದರೂ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಅಥವಾ ಜಾಲಿವುಡ್ಗೆ ಹಿನ್ನಡೆ ಆದರೆ ನೆಕ್ಸ್ಟು ಆಪ್ಷನ್ಸ್ ಏನಿದೆ ಅಂತ ನೋಡೋದಾದರೆ, ಅವರು ಬೇರೆ ಕಡೆ, ಈಗ ಆರ್ಯವರ್ಧನ್ ಗುರೂಜಿಯವರೇ ಒಂದು ಪಾಯಿಂಟನ್ನು ಹೇಳ್ತಾ ಇದ್ರು. ಈಗ ಅಂದರೆ ಬಿಗ್ ಬಾಸ್ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಸಾಕಷ್ಟು ಮನೆಗಳನ್ನು ಕ್ರಿಯೇಟ್ ಮಾಡಿ ಅಲ್ಲಿ ನಡೆಸ್ಕೊಡ್ಲಾಗ್ತಿದೆ. ಸೊ ಇಲ್ಲಿರ್ತಕ್ಕಂಥ ಎಲ್ಲ ಕಂಟೆಸ್ಟೆಂಟ್ಗಳನ್ನು ಫ್ಲೈಟ್ಗಳ ಮೂಲಕ ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಕೂಡ ನಡೆಸುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅಥವಾ ತರಾತುರಿಯಲ್ಲಿ ಏನಾದರೂ ಒಂದು ವಾರ ಗಡುವು ತಗೊಂಡು ಒಂದು ಹೊಸ ಬಿಗ್ ಬಾಸ್ ಮನೆಯನ್ನು ಕ್ರಿಯೇಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾರಾ, ಅದನ್ನು ನೋಡಬೇಕಾಗುತ್ತೆ. ಯಾಕಂತಂದರೆ ಈಗ ಆಲ್ರೆಡಿ ಕಲರ್ಸ್ ಕನ್ನಡ ಬಿಸ್ನೆಸ್ ಹೆಡ್ಡು ಅವ್ರ ಜೊತೆ ಮಾತುಕತೆ ಮೂಲಕ ಜಾಲಿವುಡ್ ಅವ್ರಿಗೆ ಬರೋಬ್ಬರಿ 1 ವರ್ಷದ ಕಾಂಟ್ರಾಕ್ಟ್ಗೆ ಬಿಗ್ ಬಾಸ್ ಮನೆಗಾಗಿ ಮನೇನ ಕ್ರಿಯೇಟ್ ಮಾಡಿರೋ ಅಮೌಂಟ್ ಬಿಟ್ಟು 3 ಕೋಟಿ ರೂಪಾಯಿ ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ. ಅಲ್ಲಿ ಸುದೀಪ್ ಅವರು ತಂಗಲು ಇರ್ತಕ್ಕಂಥ ಒಂದು ವಾಸ್ತವ್ಯ ಮಾಡೋದಕ್ಕಿರ್ತಕ್ಕಂಥ ಒಂದು ಮನೆಯನ್ನು ಬಿಟ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿರ್ತಕ್ಕಂಥ ಬಿಗ್ ಮನೆಗೂ ಸೇರಿಸಿ 3 ಕೋಟಿ ರೂಪಾಯಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಹ್ಯೂಜ್ ಅಮೌಂಟನ್ನು ಅಮ್ಯೂಸ್ಮೆಂಟ್ ಪಾರ್ಕ್ ಅವ್ರಿಗೆ ನೀಡಿದ್ರಿಂದ ಈ ಥರದ ತೊಂದರೆ ಆಗಿರೋದ್ರಿಂದ ಅವರೇ ಅದರ ಉಸ್ತುವಾರಿಯನ್ನು ವಹಿಸ್ಕೊತಾರ ಅಥವಾ ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕೆ ಮಾತುಕತೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಸೊ ಎಲ್ಲವೂ ಕೂಡ ಇದೇ ಅಕ್ಟೋಬರ್ 9ನೇ ತಾರೀಕು ಕೋರ್ಟ್ ಹಿಯರಿಂಗ್ ಇದೆ. ಆ ಕೋರ್ಟ್ ಹಿಯರಿಂಗಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ನಿಂತಿದೆ ಅಂತ ಹೇಳ್ಬೋದು ವಿದ್ಯಾ. ಓಕೆ, ಸ್ಟೇ ವಿತ್ ಮೀ ಲಕ್ಷ್ಮೀನಾರಾಯಣ್. ನಾನು ನಿಮ್ಮನ್ನು ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಈಗ ಮುಂದಕ್ಕೆ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಅವಕಾಶಗಳು ತೀರಾ ಕಡಿಮೆ. ಬಿಗ್ ಬಾಸ್ ಸ್ಪರ್ಧಿಗಳನ್ನು ಕರ್ಕೊಂಡು ಹೋಗೋಕ್ಕೆ ಕೊನೆ ಹಂತದ ಸಿದ್ಧತೆಗಳಾಗ್ತದೆ. ಸ್ಪರ್ಧಿಗಳನ್ನು ಸೇಫ್ ಆಗಿ ಕರ್ಕೊಂಡು ಹೋಗೋಕ್ಕೆ ಆಯೋಜಕರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಅನ್ನೋದು ಗೊತ್ತಿಲ್ಲ. ಓಕೆ, ಬಿಗ್ ಬಾಸ್ ಮನೆಗೆ ಈಗ ಬರೋಬ್ಬರಿ 12 ಕಾರುಗಳು ಬಂದಿವೆ. 12 ಕಾರುಗಳಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳನ್ನು ಆಯೋಜಕರು ಕರ್ಕೊಂಡು ಹೋಗ್ತಾರೆ. ಓಕೆ, ನಾವು ಬಸ್ ಅನ್ಕೊಂಡ್ವಿ, ಕಾರ್ ಬಂದಿದೆ. ಬಿಗ್ ಬಾಸ್ ಮನೆಯ ಹಿಂಬದಿ ಗೇಟ್ ಮೂಲಕ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ತಯಾರಿಗಳಾಗ್ತಾ ಇದೆ. ಸೊ ಕಾರ್ಗಳು ಬಂದು ನಿಂತಿವೆ ಅನ್ನೋದಾದರೆ ಎಲ್ಲಿ ಕರ್ಕೊಂಡು ಹೋಗೋದು ಅನ್ನೋದು ಕೂಡ ಪ್ಲ್ಯಾನ್ ಆಗಿರುತ್ತೆ. ಬಟ್ ಅದು ಸಸ್ಪೆನ್ಸ್, ತುಂಬ ಕುತೂಹಲ ಮೂಡಿಸ್ತಾ ಇದೆ. ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಈಗ 12 ಕಾರ್ಗಳು ಬಂದು ಬಿಗ್ ಬಾಸ್ ಮನೆ ಮುಂದೆ ನಿಂತಿವೆ. ಸೊ ಅಲ್ಲಿಂದ ಅವರು ಜಾಗ ಖಾಲಿ ಮಾಡೋದು ಅಲ್ಲಿಗೆ ಕನ್ಫರ್ಮ್. ಇಷ್ಟೊತ್ತಿಗೆ ಅವ್ರ ಗಮನಕ್ಕೆ ಹೋಗಿರ್ತಂಗಾದ್ರೆ ನಿಮ್ಮ ಮೇಕಪ್ ಕಿಟ್ಟು ಲಗೇಜ್ ಎಲ್ಲ ತಗೊಳ್ರಿ ನೀವು ಅಂದಿರ್ತಾರೆ. ಅವ್ರಿಗೂ ಶಾಕ್, ಪಾಪ ಏನಾಗಿರುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಹೇಳೋದು ಇಲ್ಲ ಹಿಂಗೆ ಸಮಸ್ಯೆ ಪೂರ್ತಿ ಆಗಿರುತ್ತೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ಹೇಳಲ್ಲ ಬಿಗ್ ಬಾಸ್ ಅದನ್ನು. ಈಗ ಇಂಥದ್ದೇನೋ ಒಂದು ತುರ್ತು ಪರಿಸ್ಥಿತಿ ಬಂದಿರುತ್ತೆ, ಎಲ್ಲರೂ ಕೂಡ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ ಅಂದಿರ್ತಾರೆ. ಇವರು ಕೂಡ ರೆಡಿ ಆಗಿರ್ತಾರೆ. ಇನ್ನೊಂದು 10 ನಿಮಿಷಕ್ಕೆ ಎಲ್ಲರೂ ಹೊರಗೆ ಬರಬೇಕು. ಓಕೆ, ಮತ್ತೆ ಸಂಪರ್ಕಕ್ಕೆ ನನ್ನ ಕಲೀಗ್ ಲಕ್ಷ್ಮೀನಾರಾಯಣ್ ಸಿಕ್ಕಿದ್ದಾರೆ. ಲಕ್ಷ್ಮೀನಾರಾಯಣ್, ಈಗ ಕಾರ್ಗಳೆಲ್ಲವೂ ಕೂಡ ಬಂದು ಬಿಗ್ ಬಾಸ್ ಮನೆ ಮುಂದೆ ನಿಂತಿದ್ದಾವೆ ಅಂದರೆ ಸೊ ಅಲ್ಲಿಗೆ ಇವ್ರು ಏನೋ ಒಂದು ಪ್ಲ್ಯಾನ್ ಮಾಡಿದ್ದಾರೆ, ಆಲ್ಟರ್ನೇಟಿವ್ ಪ್ಲ್ಯಾನ್ ರೆಡಿ ಇದೆ ಅಂತ ಅರ್ಥ. ಬಟ್ ಅದು ಸೀಕ್ರೆಟ್ ಆಗಿದೆ. ಎಕ್ಸಾಕ್ಟ್ಲಿ ವಿದ್ಯಾ. ಈಗ 100% ಅವ್ರ ಹತ್ರ ಪ್ಲ್ಯಾನು
ABC ಇರಲೇಬೇಕಾಗುತ್ತೆ. ಯಾಕಂತಂದರೆ ಈಗ ಕಂಟೆಸ್ಟೆಂಟ್ಗಳನ್ನು ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಮೇನ್ ಗೇಟಿಂದ ಕರ್ಕೊಂಬರೋದಕ್ಕಾಗಲ್ಲ. ಅಲ್ಲಿ ಸಾಕಷ್ಟು ಜನ ಕನ್ನಡ ಪರ ಹೋರಾಟಗಾರರಿದ್ದಾರೆ. ಬಿಗ್ ಬಾಸ್ ಅಭಿಮಾನಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಜಮಾವಣೆ ಆಗಿದ್ದಾರೆ. ಅಲ್ಲಿ ಕಂಟೆಸ್ಟೆಂಟ್ಗಳನ್ನು ಈಗ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವ್ರನ್ನ ಹೊರಗಡೆ ಕರ್ಕೊಂಬಂದರೆ ಅಲ್ಲಿ ಒಂದಷ್ಟು ಚಕಮಕಿ ಆಗಿರ್ತಕ್ಕಂಥ ಒಂದು ಅಹಿತಕರ ಘಟನೆಗಳು ನಡೆಯೋ ಸಾಧ್ಯತೆ ಇದೆ. ಹಾಗಾಗಿನೇ ಅಲ್ಲಿರ್ತಕ್ಕಂತಹ ಏನು ಪೊಲೀಸರು ದೊಡ್ಡ ಮಟ್ಟದಲ್ಲಿ ಬಿಗಿ ಭದ್ರತೆಯನ್ನು ಆಯೋಜಿಸಿರ್ತಕ್ಕಂಥದ್ದು. ಜೊತೆಗೆ ಬಿಗ್ ಬಾಸ್ ಮನೆ ಹತ್ರ ಈಗಾಗಲೇ ನೀವು ಹೇಳ್ದಂಗೆ 10-12 ವಾಹನಗಳು ಬಂದು ಕಾರುಗಳು ಬಂದು ನಿಂತಿದ್ದಾವೆ. ಆ ಕಾರುಗಳ ಮೂಲಕ ಒಂದು 3-4 ಕಂಟೆಸ್ಟೆಂಟ್ಗಳನ್ನು ಬೇರೆ ಕಡೆ ಕರ್ಕೊಂಡು ಹೋಗುವಂಥ ಒಂದು ಪ್ಲಾನ್ಗಳನ್ನು ನಡೀತಾ ಇದೆ. ಜೊತೆಗೆ ಅಲ್ಲಿ ಬ್ಯಾಕ್ ಗೇಟಿಂದ ಅವರನ್ನು ಸೇಫ್ ಆಗಿ ಕರ್ಕೊಂಡು ಹೋಗೋದಕ್ಕೆ ಪ್ಲಾನ್ಗಳು ನಡೀತಾ ಇದೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಅಲ್ಲಿಗೆ ಬಿಗ್ ಬಾಸ್ ಮನೆಗೆ ಕೂಗಳತೆ ದೂರದಲ್ಲಿ ಒಂದು ಖಾಸಗಿ ಹೋಟೆಲ್ ಇದೆ, ಈಗಲ್ಟನ್ ಹೋಟೆಲ್ ಅಂತ. ಈ ಹಿಂದೆ ಕೂಡ ಅದು ಇನೋವೇಟಿವ್ ಫಿಲ್ಮ್ ಸಿಟಿ ಆಗಿದ್ದಾಗ ಅಲ್ಲಿ ಆರಂಭದ ದಿನಗಳಲ್ಲಿ ಆರಂಭದ ಸೀಸನ್ಗಳು ಅಲ್ಲೇ ನಡೀತಾ ಇತ್ತು. ಅಲ್ಲಿ ಸ್ಪರ್ಧಿಗಳನ್ನು ಎಲಿಮಿನೇಟ್ ಆದಂಥ ಸ್ಪರ್ಧಿಗಳನ್ನು ಈಗಲ್ಟನ್ ಹೋಟ್ಲಲ್ಲಿ ವಾಸ್ತವ್ಯ ಮಾಡೋದಕ್ಕೆ ವ್ಯವಸ್ಥೆ ಮಾಡಲಾಗ್ತಿತ್ತು. ಬಹುಶಃ ಈಗಲೂ ಕೂಡ ಕಲರ್ಸ್ ಕನ್ನಡ ಬಿಸ್ನೆಸ್ ಹೆಡ್ ಮತ್ತು ಶೋನ ಆಯೋಜಕರು ಕಂಟೆಸ್ಟೆಂಟ್ಗಳನ್ನು ಅಲ್ಲಿಗೆ ಕರೆದೊಯ್ಯುವಂತಹ ಸಾಧ್ಯತೆಗಳಿದೆ ಅಂತ ಹೇಳ್ಬೋದು ವಿದ್ಯಾ. ಓಕೆ, ಇಷ್ಟೆಲ್ಲ ಅಪ್ಡೇಟ್ಗಳ ನಡುವೆ ಕಿಚ್ಚ ಸುದೀಪ್ ಅವರು ಏನಾದರೂ ರಿಯಾಕ್ಟ್ ಮಾಡಿದಾರಾ? ಇಲ್ಲ, ಯಾಕಂದರೆ ಸುದೀಪ್ ಅವರು ತುಂಬ ಪರ್ಫೆಕ್ಟು. ಅವರ ನಿಲುವು ಯಾವಾಗಲೂ ಕ್ಲಿಯರ್ ಆಗಿರುತ್ತೆ. ಅವರು ಮೊದಲಿಂದಲೂ ಕಲರ್ಸ್ ಕನ್ನಡ ಟೀಮ್ಗೆ ಅದನ್ನೇ ಹೇಳ್ತಾ ಇದ್ದಿದ್ದು, ನನಗೆ ವಿವಾದಗಳು ಇಷ್ಟ ಆಗಲ್ಲ, ಆದಷ್ಟು ವಿವಾದಗಳನ್ನು ಕಡಿಮೆ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಈ ಬಾರಿ ಕೂಡ ತುಂಬ ಜಾಗರೂಕತೆಯಿಂದ ಸುದೀಪ್ ಅವರನ್ನು ನಾನು ಇನ್ಮೇಲೆ ಹೋಸ್ಟ್ ಮಾಡಲ್ಲ ಅಂತ ಬಿಗ್ ಬಾಸಿಂದ ಹೊರಗಡೆ ಬಂದಿದ್ದಂಥ ಸುದೀಪ್ ಅವರನ್ನು ಮನವೊಲಿಸಿ ನಾವು ಇನ್ಮೇಲೆ ಆ ರೀತಿ ಯಾವುದೇ ಅಹಿತಕರ ಘಟನೆಗಳಾಗದಂತೆ ನಾವು ನೋಡ್ಕೊತೀವಿ ಅನ್ನೋ ಭರವಸೆ ನೀಡಿ ಕನ್ನಡಕ್ಕೆ ಪ್ರಮುಖ ಪ್ರಾಧಾನ್ಯತೆ ನೀಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ನೀಡಿ ಆಯೋಜಕರು ಅವರನ್ನು ವಾಪಸ್ ಕರ್ಕೊಂಡ್ಬಂದಿದ್ರು. ಸೀಸನ್ 15ರವರೆಗೂ ಕೂಡ ಸುದೀಪ್ ಅವರೇ ಹೋಸ್ಟ್ ಆಗಿರ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಮೊದಲ ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರಸ್ತುತಪಡಿಸಿದ್ರು. ಆದರೆ ಈಗ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದ್ರೆ ನಿಜಕ್ಕೂ ಶಾಕಿಂಗ್ ಆಗುತ್ತೆ. ಇದು ಸುದೀಪ್ ಅವರ ಅಭಿಮಾನಿಗಳಿಗೂ ಅತೀವವಾದಂಥ ಬೇಸರವನ್ನು ತಂದಿರ್ತಕ್ಕಂಥದ್ದು. ಇನ್ನು ಸುದೀಪ್ ಅವರು ಕೂಡ ಈ ಬಗ್ಗೆ ಬೇಸರಗೊಂಡಿದ್ದಾರೆ. ಆದರೆ ಅದಕ್ಕೆ ಕಲರ್ಸ್ ಕನ್ನಡ ಟೀಮ್ ಕೂಡ ಸುದೀಪ್ ಅವ್ರ ಜೊತೆ ಮಾತುಕತೆ ಮಾಡ್ತಾ ಇದೆ. ಪ್ಲಾನ್ ಬಿ ಪ್ಲಾನ್ ಸಿ ಏನು ಮಾಡ್ತಾರೆ ಅನ್ನೋದನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಅಥವಾ ಮುಂದಿನ ಗಂಟೆಗಳಲ್ಲಿ ನಾವು ನಿರೀಕ್ಷಿಸಬಹುದು ವಿದ್ಯಾ. ಓಕೆ, ಸ್ಟೇ ವಿತ್ ಮೀ ಲಕ್ಷ್ಮೀನಾರಾಯಣ್. ನಾನು ನಿಮ್ಮನ್ನು ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಈಗ ಕಲರ್ಸ್ ಟೀಮ್ ಅವರು ಅಫಿಷಿಯಲ್ ಆಗಿ ಏನಾದರೂ ಅವ್ರ ಪೇಜಲ್ಲಿ ಅನೌನ್ಸ್ ಮಾಡ್ಕೊಳ್ತಾರ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ಏನು ಎತ್ತ ಅಂತ ಗೊತ್ತಿಲ್ಲ. ಮತ್ತೊಂದು ಕಡೆ ಸುದೀಪ್ ಅವರು ಇಷ್ಟೊತ್ತು ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ಮಾತಾಡ್ತಾ ಇದ್ರು. ಸುದೀಪ್ ಅವರಿಗೆ ಇದು ಬಹಳ ಅವ್ರು ಆಲ್ರೆಡಿ ಹೇಳಿದರು ನಾನು ಮಾಡಲ್ಲ ಈ ಸೀಸನ್ನಿಂದ ಅಂತ.